ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಎಳ್ಳು ಅಮಾವಾಸ್ಯೆ ಆಚರಣೆ ಬಗ್ಗೆ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಬೇಕು, ಅಲ್ಲದೆ ಈ ದಿನ ಸ್ನಾನ, ದಾನ, ದೀಪಾರಾಧನೆ ಎಲ್ಲದಕ್ಕೂ ಕೂಡ ತುಂಬಾ ವಿಶೇಷತೆ ಇದೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ಶುಕ್ರವಾರ 19ನೇ ತಾರೀಕು ಅಮಾವಾಸ್ಯೆ ಇದೆ. ಶನಿದೋಷ ಹಾಗೂ ಪಿತೃದೋಷ ನಿವಾರಣೆಗೆ ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಆಚರಣೆ ಕೂಡ ತುಂಬಾ ಸರಳವಾದಂಥದ್ದು. ಈಗಾಗಲೇ ಸಾಕಷ್ಟು ಜನ ಧನುರ್ಮಾಸದ ಪೂಜೆನ ಶುರು ಮಾಡಿರ್ತೀರ. ಇನ್ನೂ ಯಾರಾದರೂ ಶುರು ಮಾಡಿಲ್ಲ ಅಂದರೆ ಇವತ್ತಿಂದ ಮಾಡ್ಬೋದು, ತುಂಬಾ ಒಳ್ಳೆಯದು. ಮಾರ್ಗಶಿರ ಮಾಸದ ಈ ಅಮಾವಾಸ್ಯೆಯನ್ನು ಎಳ್ಳಮಾವಾಸ್ಯೆ ಅಂತ ಕೂಡ ಕರೀತಾರೆ, ಪುಷ್ಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಬನ್ನಿ ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಬೆಳಗ್ಗೆ 5 ಗಂಟೆಗೆಲ್ಲ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಅಂದರೆ 20ನೇ ತಾರೀಕು ಶನಿವಾರ ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ನಮಗೆ ಪೂರ್ತಿ ಅಮಾವಾಸ್ಯೆ ಶುಕ್ರವಾರನೇ ಇರೋದ್ರಿಂದ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ತಯಾರಿಯೆಲ್ಲ ನೀವು ಮಾಡ್ಕೋಬೇಕು. 3 ಗಂಟೆಗೆಲ್ಲ ಎದ್ದರೆ ಒಳ್ಳೆಯದು. 5:30 6 ಗಂಟೆ ಒಳಗಾದ್ರೂ ನೀವು ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ವಲ್ಪ ಎಳ್ಳೆಣ್ಣೆನ ಹಾಕ್ಕೊಂಡು, ಅಂದರೆ ನೆತ್ತಿ ಮೇಲೆ ಸ್ವಲ್ಪ ಎಳ್ಳೆಣ್ಣೆನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆ ಸಿದ್ಧತೆಯೆಲ್ಲ ನೀವು ಮಾಡ್ಕೊಳ್ಳಿ. ಆದಷ್ಟು ಈ ದಿನ ಮನೆಯಲ್ಲಿ ದೀಪ ಹಚ್ಚುವಂಥವ್ರು ದೀಪಗಳಿಗೆ ಎಳ್ಳೆಣ್ಣೆನ ಉಪಯೋಗಿಸೋದು ತುಂಬ ಒಳ್ಳೆಯದು. ಮತ್ತು ಇದೇ ರೀತಿ ಈ ದಿನ ಎಳ್ಳೆಣ್ಣೆ ಅಥವಾ ಈ ಕಪ್ಪು ಎಳ್ಳನ್ನು ದಾನ ಕೊಡೋದು ಕೂಡ ತುಂಬಾ ಒಳ್ಳೆಯದು. ದೀಪಾರಾಧನೆಗಳನ್ನು ಮಾಡೋದು ಕೂಡ ತುಂಬ ಒಳ್ಳೆಯದು. ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ಅಥವಾ ಶಿವನ ದೇವಸ್ಥಾನಗಳಲ್ಲಿ ಎಳ್ಳು ಬತ್ತಿಯಿಂದ ದೀಪನ ಹಚ್ಚುವಂಥದ್ದು. ಕಪ್ಪು ಕಾಟನ್ ಬಟ್ಟೆನ ತಗೊಳ್ಳಿ. ನಿಮಗೆ ದೀಪಾರಾಧನೆ ಮಾಡೋದಕ್ಕೇ ತುಂಬ ತೆಳು ಇರೋಂಥ ಕಾಟನ್ ಬಟ್ಟೆ ಸಿಗುತ್ತೆ, ಅಥವಾ ಲೈನಿಂಗ್ ಕ್ಲಾತ್ ಕೂಡ ನೀವು ತೊಗೋಬೋದು. ಆದರೆ ಕಾಟನ್ ಬಟ್ಟೆ ಇದ್ದರೆ ತುಂಬ ಒಳ್ಳೆಯದು. ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲೇ ಮಾರ್ತಾ ಇರ್ತಾರೆ, ನೀವು ಅದನ್ನು ಕೂಡ ತೊಗೊಂಡು ದೀಪ ಹಚ್ಬೋದು. ಅಥವಾ ನೀವು ಮನೆಯಲ್ಲೇ ಈ ರೀತಿ ಬತ್ತಿಗಳನ್ನು ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿ ದೀಪ ಹಚ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಎಳ್ಳು ಬತ್ತಿಯ ದೀಪಗಳನ್ನು ಮನೆಯ ಒಳಗಡೆ ಹಚ್ಚಬೇಡಿ. ಇದನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು. ಮನೆಯಲ್ಲಿ ಹಚ್ಚೋದಾದರೆ ನೀವು ಪ್ರತಿದಿನ ಹಚ್ತಾ ಇರೋವಂಥ ದೀಪಗಳಿಗೆ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಬೋದು ಅಷ್ಟೇ. ದೇವಸ್ಥಾನಗಳು ಹತ್ತಿರದಲ್ಲಿ ಇಲ್ಲ ಅಂದರೆ ಹರಳಿ ಮರದ ಹತ್ರ ಮತ್ತು ಬನ್ನಿ ಮರದ ಹತ್ರ ಕೂಡ ಈ ದೀಪನ ಹಚ್ಬೋದು. ನೇರಳೆ ಮರ, ಹತ್ತಿ ಮರ, ಇಲ್ಲೂ ಕೂಡ ಈ ಒಂದು ಎಳ್ಳು ಬತ್ತಿ ದೀಪಗಳನ್ನು ಹಚ್ಬೋದು. ತುಂಬಾ ಒಳ್ಳೆಯದು. ಈ ದಿನ ವಿಶೇಷವಾಗಿ ಈ ರೀತಿ ನಾವು ಕಪ್ಪು ಎಳ್ಳನ್ನು ದಾನ ಮಾಡೋದು, ದೀಪಾರಾಧನೆ ಮಾಡೋದು, ಎಳ್ಳೆಣ್ಣೆಯನ್ನು ದಾನ ಕೊಡೋದು, ಇದೆಲ್ಲ ಕೂಡ ಶನಿದೋಷ ನಿವಾರಣೆಗೆ ತುಂಬಾ ಒಳ್ಳೆಯದು. ಒಂದು ಚಿಕ್ಕ ಪ್ಯಾಕೆಟು ಕಪ್ಪು ಎಳ್ಳನ್ನು ತಾಂಬೂಲದ ಜೊತೆ ಇಟ್ಟು, ಜೊತೆಗೆ ದಕ್ಷಿಣೆನ ಇಟ್ಟು ದೇವಸ್ಥಾನಕ್ಕೆ ನೀವು ದಾನ ಕೊಡ್ಬೋದು. ಅದನ್ನು ನವಗ್ರಹಗಳ ಹತ್ರ ಇಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ. ಅಥವಾ ಏನಾದರೂ ಪ್ರಸಾದನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಪ್ಪೆಳ್ಳನ್ನು ಬೆರೆಸುವಂಥದ್ದು, ಸ್ವೀಟ್ ಆಗಿರಲಿ ಅಥವಾ ಖಾರ ಆಗಿರಲಿ ಏನಾದರೂ ಮಾಡ್ಬೋದು. ಈ ರೀತಿಯೂ ಕೂಡ ನೀವು ಪ್ರಸಾದ ಮಾಡ್ಕೊಂಡು ಹೋಗಿ ಆಶ್ವತ್ ಕಟ್ಟೆ ಹತ್ರ ಅಥವಾ ದೇವಸ್ಥಾನಗಳಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಪ್ರಸಾದನ ಕೊಡ್ಬೋದು. ಹಾಗಂತ ಈ ರೀತಿ ಪ್ರಸಾದನ ಈಸ್ಕೊಳ್ಳೋದು ಸರಿನಾ ತಪ್ಪ ಅಂತ ಅಂದ್ಕೋಬೇಡಿ. ದೇವಸ್ಥಾನದಲ್ಲಿ ನಮಗೇನೇ ಸಿಕ್ಕಿದ್ರೂ ಅದು ತುಂಬಾ ಪವಿತ್ರವಾದದ್ದು. ಹಾಗಾಗಿ ಯಾರಾದರೂ ಈ ರೀತಿ ಪ್ರಸಾದ ಕೊಟ್ಟಾಗ ಅದನ್ನು ತಗೊಳ್ಳಿ, ಬೇಡ ಅಂತ ಹೇಳಬೇಡಿ. ಕೆಲವ್ರಿಗೆ ಈ ರೀತಿ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಅವರು ಕರ್ಮ ಕಳ್ಕೊಳ್ಳೋದಕ್ಕೆ ಅವ್ರು ಕೊಡ್ತಾ ಇರ್ತಾರೆ, ಅದನ್ನು ನಾವು ತೊಗೊಂಡು ನಾವೇ ಕರ್ಮ ಸುತ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತೀರ. ಆ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದೇವಸ್ಥಾನದಲ್ಲಿ ನಮಗೇನೇ ಸಿಕ್ಕಿದ್ರೂ ಕೂಡ ಅದು ಭಗವಂತನ ಆಶೀರ್ವಾದ ಆಗಿರುತ್ತೆ. ಹಾಗಾಗಿ ಯಾರಾದರೂ ಈ ರೀತಿ ಪ್ರಸಾದ ಕೊಟ್ಟಾಗ ತಗೊಳ್ಳಿ, ಅದನ್ನು ಬೇಡ ಅಂತ ಹೇಳಬಾರ್ದು. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮೊದಲು ಮನೇಲಿ ಪೂಜೆ ಮುಗಿಸ್ಕೊಂಡೇ ಹೋಗಬೇಕು. ನೀವು ದೇವಸ್ಥಾನದಲ್ಲಿ ದೀಪ ಹಚ್ಚೋಕೆ ಹೋಗ್ತಾ ಇದ್ದೀರಂದರೆ ಯಾವಾಗ ಬೇಕಾದರೂ ಹೋಗಿ ಹಚ್ಬೋದು. ರಾಹುಗಾಲದಲ್ಲೂ ಹಚ್ಬೋದು ಅಥವಾ ಬೇರೆ ಸಮಯದಲ್ಲೂ ಕೂಡ ಹಚ್ಬೋದು. ಆದರೆ ಮನೆಯಲ್ಲಿ ಮಾತ್ರ ಆದಷ್ಟು ಬೆಳಗಿನ ಜಾವ ಪೂಜೆ ಮುಗಿಸೋದು ಒಳ್ಳೆಯದು. ಶುಕ್ರವಾರ, ಅದರಲ್ಲೂ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ. ಹಾಗಾಗಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ. ಮತ್ತು ಈ ದಿನ ಕುಬೇರ ಯಂತ್ರ ಕೂಡ ಇಟ್ಟು ಪೂಜೆ ಮಾಡಬಹುದು. ಯಾರಾದರೂ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅನ್ನೋರು ಈ ದಿನ ಕುಬೇರ ಯಂತ್ರನ ಸ್ಥಾಪನೆ ಮಾಡಿ ನೀವು ಪೂಜೆ ಮಾಡಬಹುದು. ಬೇಕಾದರೆ ವಿಡಿಯೋಗಳು ಸರ್ಚ್ ಮಾಡಿ ನಿಮಗೆ ಕುಬೇರ ಯಂತ್ರದ ಪೂಜೆ ಯಾವ ರೀತಿ ಮಾಡೋದು ಅನ್ನೋದು ಕೂಡ ವಿಡಿಯೋ ಸಿಗುತ್ತೆ, ನೋಡಿಕೊಂಡು ನೀವು ಪೂಜೆ ಮಾಡಬಹುದು. ಅಥವಾ ಸಿಂಪಲ್ಲಾಗಿ ಲಕ್ಷ್ಮಿಗೆ ಕೆಂಪು ಹೂಗಳನ್ನು ಇಟ್ಟು ಹಾಲಿನಿಂದ ಮಾಡಿದಂಥ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ, ಕನಕದಾರ ಸ್ತೋತ್ರ ಇದನ್ನು ಹೇಳ್ಕೋಬೇಕು. ಮತ್ತು ಲಕ್ಷ್ಮೀ ಪೂಜೆನ ಮಾಡುವಾಗ ನಾರಾಯಣನನ್ನು ಸ್ಮರಣೆ ಮಾಡಲೇಬೇಕು. ನಾರಾಯಣನ ಮಂತ್ರಗಳನ್ನು ಕೂಡ ಹೇಳಿಕೊಂಡು
ನೀವು ಲಕ್ಷ್ಮೀ ಪೂಜೆನ ಮಾಡಬೇಕು. ಈ ರೀತಿ ಸರಳವಾಗಿ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಆನಂತರ ನೀವು ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ರೀತಿ ಎಳ್ಳು ಬತ್ತಿಯಿಂದ ದೀಪನ ಹಚ್ಬೋದು. 9 ಎಳ್ಳು ಬತ್ತಿಗಳನ್ನು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಳ್ಳನ್ನು ತೊಗೊಂಡು ಸ್ಕ್ವಯರ್ ಆಗಿ ಕಪ್ಪು ಬಟ್ಟೆಗಳನ್ನು ಕಟ್ ಮಾಡ್ಕೊಳ್ಳಿ. ಅದರೊಳಗಡೆ ಎಳ್ಳನ್ನು ಒಂದು ಅರ್ಧ ಸ್ಪೂನಷ್ಟು ಎಳ್ಳನ್ನು ಹಾಕಿ ಕಪ್ಪು ದಾರದಿಂದ ನೋಡಿ ಟೈಟಾಗಿ ಕಟ್ಟಬೇಕು. ಮೇಲೆ ಸ್ವಲ್ಪ ಬಟ್ಟೆಯನ್ನು ಬಿಡಬೇಕು ಈ ರೀತಿ ಬತ್ತಿಯನ್ನು ಹಚ್ಚೋದಕ್ಕೆ. ಇದನ್ನು ಒಂದು ಕಪ್ಪಲ್ಲಿ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ನೆನೆಸಿಡಬೇಕು. 9 ಬತ್ತಿಗಳನ್ನು ಮಾಡಿಕೊಂಡ್ರೆ ಸಾಕು, ಅಥವಾ ದಪ್ಪದಾಗಿ ಒಂದೇ ಒಂದು ಬತ್ತಿ ಮಾಡಿದ್ರೂ ಕೂಡ ಸಾಕು. ಇದನ್ನು ಹಚ್ಚೋದಕ್ಕೆ ಒಂದು ದೊಡ್ಡದಾಗಿರುವಂಥ ಮಣ್ಣಿನ ದೀಪ ತಗೊಳ್ಳಿ, ಅಥವಾ ಚಿಕ್ಕದು 9 ಮಣ್ಣಿನ ದೀಪ ತೊಗೊಂಡ್ರು ಅದರಲ್ಲಿ ಒಂದೊಂದು ಬತ್ತಿಗಳನ್ನು ಇಟ್ಟು ದೀಪ ಹಚ್ಬೋದು. ಈ ರೀತಿ ಕೂಡ ಮಾಡ್ಬೋದು. ಅಥವಾ ಒಂದೇ ದೊಡ್ಡ ದೀಪದಲ್ಲಿ ಎಲ್ಲ ಬತ್ತಿಗಳನ್ನು ಕೂಡ ಹಾಕಿ ಒಟ್ಟಿಗೆ ಕೂಡ ದೀಪ ಹಚ್ಬೋದು. ಈ ರೀತಿ ಎಳ್ಳು ಬತ್ತಿಗಳನ್ನು ನೀವು ಮನೇಲೇ ರೆಡಿ ಮಾಡಿ ಇಟ್ಕೋಬೋದು. ಒಂದು ದಿನ ಮೊದಲೇ ಅಂದರೆ ಹಿಂದಿನ ದಿನ ರಾತ್ರಿನೇ ನೀವು ರೆಡಿ ಮಾಡಿ ಇಟ್ಕೋಬೇಕು. ಆನಂತರ ಬೆಳಗ್ಗೆ ನೀವು ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ದೀಪ ಹಚ್ಬೋದು. ಮನೆಯಿಂದ ತೊಗೊಂಡು ಹೋಗೋದು ತುಂಬ ಒಳ್ಳೆಯದು. ನಿಮ್ಮ ಮನೇಲಿರುವಂಥ ಎಲ್ಲ ನೆಗೆಟಿವಿಟಿ ಅದರಲ್ಲಿರುತ್ತೆ. ತೊಗೊಂಡು ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿದ ಮೇಲೆ ಅದೆಲ್ಲ ಕೂಡ ನಿವಾರಣೆ ಆಗಿಬಿಡುತ್ತೆ. ಆಗಲಿಲ್ಲ ಅನ್ನೋರು ದೇವಸ್ಥಾನದ ಹತ್ರ ಮಾರ್ತಾ ಇರ್ತಾರೆ, ನೀವು ಅದನ್ನೇ ಕೂಡ ತೊಗೊಂಡು ದೀಪ ಹಚ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಎಳ್ಳು ಬತ್ತಿ ಕೂಡ ಮಾಡ್ಬೋದು ದಪ್ಪದಾಗಿ, ಅಥವಾ ಸಣ್ಣದು 9 ಬತ್ತಿಗಳನ್ನು ಮಾಡಿ 9 ದೀಪ ಹಚ್ಬೋದು. ದೊಡ್ಡದಾಗಿರುವಂಥ ಒಂದು ಮಣ್ಣಿನ ದೀಪ ತೊಗೊಂಡು ಅದರಲ್ಲಿ ಎಲ್ಲ ಬತ್ತಿಗಳನ್ನು ಹಾಕಿ ಒಟ್ಟಿಗೆ ದೀಪ ಹಚ್ಬೋದು. ಅಥವಾ ಸಣ್ಣದು 9 ದೀಪಗಳನ್ನು ತಗೊಂಡು ಎಲ್ಲದರಲ್ಲೂ ಒಂದೊಂದು ಬತ್ತಿಗಳನ್ನು ಇಟ್ಟು ಸ್ವಲ್ಪ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಬೋದು. ಎರಡೂ ರೀತಿಲೂ ಕೂಡ ಮಾಡಬಹುದು. ಅರಳಿ ಮರ, ಬನ್ನಿ ಮರ, ಅತ್ತಿ ಮರ, ನೇರಳೆ ಮರ, ಈ ಮರಗಳ ಹತ್ರ ಕೂಡ ನೀವು ಈ ರೀತಿ ಎಳ್ಳು ಬತ್ತಿ ದೀಪನ ಹಚ್ಬೋದು. ನಾಗರಕಲ್ಲುಗಳ ಹತ್ರನೂ ಕೂಡ ಹಚ್ಬೋದು. ಅಥವಾ ದೇವಸ್ಥಾನಗಳಲ್ಲಿ ಅಂದರೆ ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಅಥವಾ ಶಿವನ ದೇವಸ್ಥಾನ, ಇಲ್ಲಿ ನೀವು ಈ ಎಳ್ಳು ಬತ್ತಿ ದೀಪನ ಹಚ್ಬೋದು. ಎಲ್ಲೂ ದೇವಸ್ಥಾನಗಳು ಮನೆ ಹತ್ತಿರದಲ್ಲಿಲ್ಲ, ಈ ರೀತಿ ಮರಗಳು, ಅಶ್ವತ್ಥಕಟ್ಟೆ ಯಾವುದೂ ನಮಗಿಲ್ಲ ಅನ್ನೋರು ದಯವಿಟ್ಟು ಮನೆಯಲ್ಲಿ ಎಳ್ಳು ಬತ್ತಿ ದೀಪನ ಹಚ್ಚಬಾರ್ದು. ಬೇಕಾದರೆ ಎಳ್ಳೆಣ್ಣೆಯಿಂದ ದೀಪನ ಹಚ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನಾಳೆ ಏನಾದರೂ ಈ ದೀಪ ಹಚ್ಚೋದಕ್ಕೆ ಆಗಲಿಲ್ಲ ಅಂತಂದರೆ ಶನಿವಾರ ಬೆಳಗ್ಗೆ 7 ಗಂಟೆ ಒಳಗಾಗಿ ನೀವು ಈ ದೀಪನ ಹಚ್ಬೋದು. ತುಂಬಾ ಒಳ್ಳೆಯದು. ಎಳ್ಳು ಅಮಾವಾಸ್ಯೆಯ ಆಚರಣೆ, ಪೂಜೆ ವಿಧಾನ, ದಾನ ಮತ್ತು ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಿ ಎಲ್ರಿಗೂ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?